ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ ಇವತ್ತು ಗುಲ್ಬರ್ಗ ನಗರದ ಸಂಗಮೇಶ್ವರ ಕಾಲನಿಯ ಈ ಸರ್ಕಲ್ನಲ್ಲಿ ಇವತ್ತು 51ನೇ ಹುಟ್ಟುಹಬ್ಬ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಮುಖಂಡರಾದ ಹನುಮಂತರು ಸಂಗೀತರು ಸ್ವಲ್ಪ ಭಂಡಾರಿಯವರು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ರಾಘವೇಂದ್ರ ಕುಲಕರ್ಣಿಯವರು ಸಾಕಷ್ಟು ಎಲ್ಲ ನಮ್ಮ ಕುಮಾರ್ ಅವರು ಸಾಕಷ್ಟು ಎಲ್ಲರೂ ಭಾಳಷ್ಟು ಜನ ಕುಮಾರ್ ದೊಡ್ಡಮನಿಯವರು ಭಾಳಷ್ಟು ಜನ ಇವತ್ತು ಈ ಕಾರ್ಯಕ್ರಮದ ಲಕ್ಷ್ಮಣ ಸ್ವಾದಿ ಆಯಿತು, ಮಲ್ಲಿಕಾರ್ಜುನ ಸಾರ್ವಡ್ಕರ್ ಆಯಿತು, ಜುಬೇರ್ ಅನ್ಸರಿ ಅವರಾಯಿತು, ದಸ್ಗೀರ್ ಸಾಹೇಬರು ಆಯಿತು, ಸಾಕಷ್ಟು ಎಲ್ಲ ಏನು ಇವತ್ತು ಲಕ್ಷ್ಮಣ್ ಮುಲ್ಬರ್ತಿಯವ್ರದ್ದಾಯಿತು, ಗಣೇಶ್ ಒಳಕಿಯೂರಿಯವರು ಸಾಕಷ್ಟು ಗಣ್ಯಾತಿ ಗಣ್ಯಗಳು ಇವತ್ತು ಈ ಹುಟ್ಟುಹಬ್ಬಕ್ಕೆ ಆಗ್ತದೆ. ಈ ಹುಟ್ಟುಹಬ್ಬ ರಾಘವೇಂದ್ರ ಕುಲಕರ್ಣಿಯವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರಾಘವೇಂದ್ರ ಕುಲಕರ್ಣಿಯವರು ಭಾಳ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಹುಟ್ಟುಹಬ್ಬದ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ರಾಘವೇಂದ್ರ ಕುಲಕರ್ಣಿಯವರು ಆಚರಿಸ್ಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತಮಗೆಲ್ಲ ಬಹಳಷ್ಟು ಎಲ್ಲರಿಗೂ ಗೊತ್ತಂಥ ವಿಷಯ. ಪುನೀತ್ ರಾಜ್ಕುಮಾರ್ ಅವರು ಒಂದು ಚಿತ್ರಗಳಪ್ಪ ಅಂತಂದರೆ ಅದು ಏನು ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳು ಬರ್ತೀವಲ್ಲ, ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂಥ ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 50 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಒಂದು ಸೇವೆ ಅವರು ಮಾಡಿದ್ದಾರೆ. ಅದೇ ರೀತಿ ಅವರ ಸುಪುತ್ರರಾದ ಪುನೀತ್ ರಾಜ್ಕುಮಾರ್ನು ಕೂಡ ಭಾಳ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಅದು ಪರಿವಾರ ಜೊತೆಗೆ ಕೂತ್ಕೊಂಡು ನೋಡುವಂಥ ಚಿತ್ರ ಒಂದು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗೂ ಅಪ್ಪು ಚಿತ್ರ ಸಾಕಷ್ಟು ಚಿತ್ರಗಳು ಒಂದಲ್ಲ ಎರಡಲ್ಲ ನೂರಾರು ಚಿತ್ರಗಳಲ್ಲೂ ಅವರು ಜನಪ್ರಿಯ ಚಿತ್ರಗಳವರು ನಟಿಸಿದ್ದಾರೆ. ಹಾಗೂ ಈ ಕಡೆ ತಾನೇ ಬಂದಂಥ ರಾಜ್ಕುಮಾರ್ ಚಿತ್ರನೂ ಕೂಡ ಭಾಳಷ್ಟು ಒಳ್ಳೆಯ ಚಿತ್ರ ಅದು ಆಗಿತ್ತು. ಸುಮಾರು ಅದರಂತೆ ಭಾಳಷ್ಟು ಚಿತ್ರಗಳು ಒಳ್ಳೆಯ ಚಿತ್ರಗಳನ್ನು ಅವರು ನಟಿಸಿದ್ದಾರೆ. ಹಾಗೂ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಒಂದು ಮಕ್ಕಳಿಗೆ ವಿದ್ಯಾ ಕೊಡೋ ಮೂಲಕ ಸಾಕಷ್ಟು ಸ್ಕೂಲ್ಗಳನ್ನೂ ದತ್ತುಕೊಂಡಿದ್ದರು, ಮಕ್ಕಳನ್ನೂ ದತ್ತುಕೊಂಡಿದ್ದರು. ಈ ರೀತಿ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದಂಥ ಕೆಲಸ ಜನರಿಗೆ ಗೊತ್ತಾಗಿಲ್ಲ. ಈ ಕೈ ಮಾಡಿದ ಕೆಲಸ ಈ ಕೈ ಗೊತ್ತಾಗಿಲ್ಲ. ಆ ರೀತಿ ಒಂದು ಪುನೀತ್ ರಾಜ್ಕುಮಾರ್ ಇದ್ದರು. ಒಳ್ಳೆಯ ಕೆಲಸ ಮಾಡುವ ಮೂಲಕ ಒಂದು ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳುತ್ತೆ ಅಂತಂದರೆ ಇವತ್ತಿನ ದಿನ ಅವರು ನಮ್ಮನ್ನು ಬಿಟ್ಟು ಸುಮಾರು 2-3 ವರ್ಷಗಳ ಕಾಲ ಇತ್ತು, ನಮ್ಮನ್ನು ಬಿಟ್ಟು 5 ವರ್ಷಗಳ ಕಾಲ ಇತ್ತು, ಅಲ್ಲಿಗೆ ಅಗಲಿದ್ದಾರೆ. ಎಲ್ಲರಿಗೂ ಭಾಳ ದುಃಖಕರವಾದಂಥ ವಿಷಯ. ಹಾಗೂ ಇವತ್ತು ಈ ಕಾರ್ಯಕ್ರಮ ಅವರ 51ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಭಾಳ ಅದ್ದೂರಿಯಾಗಿ ರಾಘವೇಂದ್ರ ಕುಲಕರ್ಣಿಯವರು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಪುನೀತ್ ರಾಜ್ಕುಮಾರ್ ಅವರು ಆಚರಿಸ್ತಾರೆ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಕಷ್ಟು ಪ್ರತಿ ವರ್ಷ ಅವರು ಒಂದು ಏನು ಹುಟ್ಟುಹಬ್ಬ ಆಚರಿಸ್ತಾರೆ. ರಾಘವೇಂದ್ರ ಕುಲಕರ್ಣಿ ಯಾವುದು ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ, ಆದರೂ ಕೂಡ ಪ್ರತಿ ವರ್ಷ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಿಡ್ತಾರೆ. ಈ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಹಾಗೂ ಸಾಕಷ್ಟು ದೊಡ್ಡ ಒಂದು ಕೇಕ್ ಹಾಗಿಂತ ಎಲ್ಲ ಟೆಂಟು ದೊಡ್ಡ ಕಾರ್ಯಕ್ರಮ ಮಾಡಿ ದೊಡ್ಡ ಖರ್ಚು ಮಾಡ್ಕೊಂಡು ರಾಘವೇಂದ್ರ ಕುಲಕರ್ಣಿಯವರು ಬರ್ತಾ ಇದ್ದಾರೆ. ಇದರಲ್ಲಿ ಯಾವುದೋ ಸ್ವಾರ್ಥ ಇಲ್ಲ. ಸ್ವಾರ್ಥ ಇದ್ದರೆ ಪುನೀತ್ ರಾಜ್ಕುಮಾರ್ ಅವರು ಇದ್ರು ಅಂತಂದ್ರೆ ಏನರ ಸಹಾಯ ಆಗ್ತದೆ ಅಂತ ಹಿಂಗೆ ಇದ್ದಿರೋದು. ಅದು ಏನೋ ನಿಸ್ವಾರ್ಥದಿಂದ ರಾಘವೇಂದ್ರ ಕುಲಕರ್ಣಿಯವರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಇಂಥನೂ ಒಂದು ವ್ಯಕ್ತಿ ನಿಸ್ವಾರ್ಥ ವ್ಯಕ್ತಿನೂ ಕೂಡ ಹರ ಅಂತಂತೇಳಿ ಈ ಕಾರ್ಯಕ್ರಮದ ಮೂಲಕ ಗೊತ್ತಾಗ್ತದೆ. ರಾಘವೇಂದ್ರ ಕುಲಕರ್ಣಿನೇ ಮಾದರಿ. ಯಾವುದೋ ಸ್ವಾರ್ಥ ಇಲ್ಲಾರ್ದೆ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಅನಿಸ್ತದೆ. ರಾಘವೇಂದ್ರ ಕುಲಕರ್ಣಿನೂ ಕೂಡ ಭಾಳ ಎಲ್ಲ ಸರ್ವ ಜನಾಂಗದ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಇರುವಂಥ ವ್ಯಕ್ತಿ ರಾಘವೇಂದ್ರ ಕುಲಕರ್ಣಿಯವರು. ಹೆಂಗೆ ರುಚಿ ಇರ್ತದೆ ಎಲ್ಲ ಕಡೆ ಎಕಡೆ ತಿಂದರು 4 ಕಡೆ, ಆ ರೀತಿ ರುಚಿಕರವಾದಂಥ ವ್ಯಕ್ತಿ ರಾಘವೇಂದ್ರ ಕುಲಕರ್ಣಿಯವರು ಇದ್ದಾರೆ. ಅವರಿಗೆ ಅವರ ಪರಿವಾರದವರಿಗೆ ಆ ದೇವರ ಹೆಚ್ಚಿನ ಶಕ್ತಿ ಕೊಡಲಿ. ಅವರ ಜೊತೆಗೆ ನಾವು ಹಳವಂತರಾವ್ ಯಳಸಂಗಿ ಅಣ್ಣವರು ಸಾಕಷ್ಟು ಎಲ್ಲ ಗಣ್ಯರು ಅವ್ರ ಜೊತೆಗೆ ನಾವು ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ದೇವರ ಹೆಚ್ಚಿನ ಅವರಿಗೆ ಶಕ್ತಿ ಹಾಗೂ ಅವರ ಪರಿವಾರದವರಿಗೆ ಒಂದು ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತು ಆ ದೇವ್ರ ಕೊಟ್ಟು ಕಾಪಾಡಲಿ ಅಂತಂತೇಳಿ ಇನ್ನೊಮ್ಮೆ ನಾನು ರಾಘವೇಂದ್ರ ಕುಲಕರ್ಣಿಯವರಿಗೆ ನಾನು ಧನ್ಯವಾದ ಹೇಳ್ತೀನಿ. ರಾಜ್ಕುಮಾರ್ ಅವರ 51ನೇ ಜನ್ಮದಿನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನ ಬಂಧುಗಳು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡೋದು. ಇವತ್ತಿನ ದಿನ ಬೇರೆ ಜಿಲ್ಲೆಯೊಳಗೆ ಬ್ಲಡ್ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳು ಕೊಟ್ಟು ಹೆಲ್ತ್ ಕ್ಯಾಂಪ್ಗಳು ಮಾಡ್ತಿರ್ಬೋದು, ಉಚಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಿರ್ಬೋದು, ರಕ್ತದಾನ ಶಿಬಿರಗಳು ಏರ್ಪಾಡು ಮಾಡುವಂಥದ್ದು, ಸ್ಪೋರ್ಟ್ಸ್ ಏರ್ಪಾಡು ಮಾಡುವಂಥದ್ದು, ಸಾಮಾಜಿಕ ಕಾರ್ಯಗಳು ಸಮುದಾಯಕ್ಕೆ ಅನುಕೂಲ ಆಗುವಂಥ ಅನೇಕ ಕಾರ್ಯಕ್ರಮಗಳು ಈ ರಾಜ್ಯಾದ್ಯಂತ ಆಚರಣೆ ಮಾಡಿ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ಸಾಮಾಜಿಕ ಸೇವೆ ಈ ರಾಜ್ಯವನ್ನು ದೇಶಕ್ಕೆ ತಿಳಿಸುವಂಥ ಕೆಲಸ ಇಲ್ಲಿ ಕರ್ನಾಟಕ ರಾಜ್ಯದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಾಡಬೇಕಿತ್ತು. ಅದೇ ನಿಟ್ಟಿನೊಳಗೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಯೊಳಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಏನು ಅತ್ಯಂತ ದೊಡ್ಡ ಅಭಿಮಾನಿ ಆಗಿರುವಂಥ
ನಮ್ಮ ರಾಘವೇಂದ್ರ ಕುಲಕರ್ಣಿ ಮತ್ತು ಅವ್ರ ಮಗ ವಿಶಾಲ್ ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಇದ್ದಾಗಲೂ ಅವ್ರು ಬರ್ಡೇ ಆಚರಣೆ ಮಾಡ್ತಿದ್ರು. ಮತ್ತು ಪುನೀತ್ ರಾಜ್ಕುಮಾರ್ ಆಗಲೇ ಒಂದು 5 ವರ್ಷ ಆಗಿದ್ರು ಕೂಡ ಅವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಇದಕ್ಕಿಂತ ಮೊದಲು ಪುನೀತ್ ರಾಜ್ಕುಮಾರ್ ಮತ್ತು ಮೊದಲು ನಮ್ಮ ಕುಲಕರ್ಣಿ ಅವರು ರಾಜ್ಕುಮಾರ್ ಅವರನ್ನು ಜನ್ಮನ ಆಚರಣೆ ಮಾಡೋದು ಮುಖಾಂತರ ಇದು ಮಾಡ್ತಿದ್ರು. ಅದ್ರ ಜೊತೆಗೆ ಯಾಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲೇ ಸುಭಾಷ್ ಚೌಕಿಗೆ ನಮ್ಮ ಕುಲಕರ್ಣಿ ಅವ್ರ ಮನೆಗೆ ಬಂದು ಕುಂತು ಹೋಗೋದಂತೇಳಿ ಅವ್ರ ಮನೆಗೆ ಕುಂತು ಹೋಗೋದಲ್ಲ, ಆ ಒಂದು ಅಭಿಮಾನದಿಂದಾಗಿ ಇವರು ಅಷ್ಟೊಂದು ಅಡಿಕ್ಟ್ ಥರ ಆಗಿಬಿಟ್ಟು ಮತ್ತು ಪ್ರೀತಿಯಿಂದ ಅವರು ಅಟ್ಯಾಚ್ಮೆಂಟ್ ಅವರಿಗೆ ಆಗಿದ್ದು. ಈ ವರ್ಷ 51ನೇ ಬರ್ಡೇ ಎಲ್ಲ ಸ್ವೀಟ್ ಮಾಡೋದು, ಹುಗ್ಗಿ ಮಾಡೋದು ನಾವೇ ಹೇಳಿದ್ವಿ. ಅನ್ನ ಸಾಂಬಾರು ಜೊತೆಗೆ ಹುಗ್ಗಿ ಮಾಡಬೇಕಂತ ಹೇಳಿದ್ವಿ. ಎಲ್ಲ ಬಂದಂಥ ಜನಗಳಿಗೆ, ಏನು ಕೂಲಿ ಕಾರ್ಮಿಕರಿಗೆ, ಆಟೋ ರಿಕ್ಷಾದವರಿಗೆ, ಬೇರೆ ಬೇರೆ ಎಲ್ಲ ಸ್ಕೂಲ್ ಮಕ್ಕಳುಗಳಿಗೆ ಸರಿ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷ ಈ ವರ್ಷ ಕೂಡ ಇಲ್ಲಿ ಏರ್ಪಡಿಸಿದ್ದು. ಅದ್ರ ಜೊತೆಗೇ ಈ ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಮತ್ತು ಅವ್ರ ಶ್ರೀಮತಿಯವರು ಮತ್ತು ಅವ್ರ ಮಗ 3 ಜನಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇಲ್ಲಿ ಈ ಬ್ಯಾಸಿಗೆ ಶುರು ಆಯಿತು ಅಂದರೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಫಿಲ್ಟರ್ ವಾಟರ್ ಹಂಚುವಂಥ ಇಡುವಂಥ ಕೆಲಸ ಕೂಡ ಅಲ್ಲಿ ಮಾಡ್ತಾರೆ. ಉಚಿತ ನೀರು ಸರ್, ಉಚಿತವಾಗಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಕಟ್ಟಿ ಮಾಡೋದು. ಆ ಪುನೀತ್ ರಾಜ್ಕುಮಾರ್ ಕಟ್ಟುವುದಕ್ಕಾಗಿ ಸುಮಾರು ವರ್ಷಗಳವರೆಗೆ ಹೋರಾಟ ಮಾಡೋದು ಮತ್ತು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ತೊಗೊಂಡು ಅಲ್ಲಿ ಕಟ್ಟೋದು. ಇನ್ನೊಂದು ಭಾಳ ಅದ್ಭುತ ಒಂದು ದೊಡ್ಡ ಕನಸು ಈ ರಾಘವೇಂದ್ರ ಕುಲಕರ್ಣಿ ಅಂದರೆ ಮುಂದಿನ ಬರ್ಡ್ ತನಕ ಪುನೀತ್ ರಾಜ್ಕುಮಾರ್ ಒಂದು ಅದ್ಭುತವಾದ ಸುಂದರವಾದ ಒಂದು ಮೂರ್ತಿ ಮಾಡಿಸ್ಬೇಕಂತೇಳಿ ಅವ್ರದ್ದು ಇದು ಆ ಒಂದು ಕಾರ್ಯ ಎಲ್ಲರೂ ಸೇರಿ ಮಾಡುವಂಥ ಪ್ರಯತ್ನ ನಮ್ಮದಾಗುತ್ತದೆ. ಈ ಸಂದರ್ಭದೊಳಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅತ್ಯಂತ ಅಭಿಮಾನಿ ಆಗಿರುವಂಥ ಆ ರಾಘವೇಂದ್ರ ಕುಲಕರ್ಣಿ ಬಗ್ಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾಡಿನ ಮತ್ತು ದೇಶದ ಎಲ್ಲ ಜನತೆಗೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಬ್ಬ ಅನ್ನಿಸ್ತಾ ಇದೆ ನಮಗೆ. ಕಾರಣ ಇವತ್ತು 51ನೇ ಹುಟ್ಟುಹಬ್ಬ ಅವ್ರದ್ದು. ನಮ್ಮನ್ನು ಅಗಲಿ 5ನೇ ವರ್ಷ ರನ್ನಿಂಗ್ ಅವ್ರದ್ದು. ಆದರೂ ಅಗಲಿದು ಒಂದು ಕಡೆ ದುಃಖ ಇದ್ದರೆ ಒಂದು ಕಡೆ ಸಂತೋಷ. ಅವ್ರು ಹುಟ್ಟಿದಬ್ಬ ಮಾಡ್ತೀವಿ ಅಂತಂದರೆ ಯಾರ್ಯಾರೋ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೊಂದು ತುಂಬ ಸಂತೋಷದ ಸುದ್ದಿ. ಅಲ್ಲದೆ ಇವತ್ತು ಅವರು ಹುಟ್ಟಿದಬ್ಬ ಅನ್ನೋಕ್ಕಿಂತ ಅವರ ಸ್ಫೂರ್ತಿ ದಿನ ಇದು ಬೊಮ್ಮೆಯವ್ರು ಕೊಟ್ಟಿದ್ದು ಬ್ರಿದ್ ಅವರಿಗೆ ಪುನೀತ್ ರಾಜ್ಕುಮಾರ್ ಸ್ಫೂರ್ತಿ ದಿನ ಅಂತೇಳಿ. ಆ ಸ್ಫೂರ್ತಿ ದಿನ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಲ್ಲದೆ ಇದಕ್ಕೆ ಯಾವ ಗೌರ್ಮೆಂಟ್ದು ನಮಗೊಂದು ಅಪ್ಪು ಸರ್ಕಲ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿವರೆಗೂ. ಸುಮಾರು ನಾವು ಮೇಯರ್ ಅವ್ರಿಗೆ ಕೇಳಿದೆವು, ಆಯಿತು DC ಮೇಡಮ್ಗೆ ಕೊಟ್ಟು, AC ಕೊಟ್ಟು, RC ಮೇಡಮ್ ಕೊಟ್ಟು, ಒಬ್ಬರು ನಮಗೆ ಇನ್ನೊಂದು ಅನುಮತಿ ಕೊಡ್ತಾಯಿಲ್ಲ. ಕರ್ನಾಟಕದಲ್ಲಿ ಅನೇಕ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 15-20 ಪುನೀತ್ ರಾಜ್ಕುಮಾರ್ ಪುತ್ರಿ ಸಿದ್ದರಾಮಯ್ಯವರು ಅನಾವರಣಗಳು ಮಾಡಿ ಬಂದಾರ. ಬಟ್ ನಮ್ಮ ಗುಲ್ಬರ್ಗ ಯಾರೂ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ. ಪ್ರಿಯಾಂಕಾ ಸಾಹೇಬ್ರೆ ನೀವು ಅದು ಪ್ರಿಯಾಂಕಾ ಸಾಹೇಬ್ರು ನಮ್ಮ ಗುಲ್ಬರ್ಗ ಇನ್ಚಾರ್ಜ್. ಪುನೀತ್ ರಾಜ್ಕುಮಾರ್ ಕೂಡ ಆತ್ಮೀಯರವರು. ಆದರೂ ಅವ್ರಿಗೂ ಗುಲ್ಬರ್ಗದಲ್ಲಿ ಒಂದು ಪುನೀತಂದು ಪುತ್ಳಿ ಮಾಡ್ಬೇಕಂಬುದು ವಿಚಾರ ಇಲ್ಲ ಅವರಿಗೆ. ಅವ್ರಿಗೆ ಮನೋಡ್ರಮ್ ಕೊಟ್ಟು, ಲೆಟ್ರ್ ಕೊಟ್ಟು, ಏನೇನೋ ಮಾಡಿದ್ರು ಭೀ ಇಲ್ಲಿವರೆಗೂ ಯಾವ ಆ್ಯಕ್ಷನ್ ತಗೋತಾ ಇಲ್ಲ. ಇನ್ನು ಮುಂದಾದರೆ ಮುಂದಿನ ವರ್ಷ ತನಕ ನಮಗೆ ಅನುಮತಿ ನೀಡ್ರಿ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ. ಇದು ಕಟ್ಟಿ ಮಾಡ್ಲಿಕ್ಕೆ ನಮಗೊಂದು 10x10 ಜಾಗ ಕೊಡ್ರಿ. ಇದು ಗೌರ್ಮೆಂಟ್ ಜಾಗನೇ ಅದ. ಇಲ್ಲಿ ಬರೀ ತರಕಾರಿ ಮಾರೋರು ಕೊಡ್ಲಿಕ್ಕತ್ತೀರಿ. ಬಂಡಿಯವರು ಒಬ್ರೊಬ್ರಿಗೆ 4 ಬಂಡಿದ್ದು ಕೊಟ್ರಿ. ಎಷ್ಟು ಕಿರೆ ತೊಗೋತೀರಿ ನಮ್ಗೆ ಗೊತ್ತಿಲ್ಲ. ಆ ಕಿರೆ ನಾವು ಭೀ ಕೊಡ್ತೀವಿ. ಕಾರ್ಪೊರೇಷನ್ದವ್ರಿಗೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ತಿಳಿಸೋದೇನಂದ್ರೆ ಇಲ್ಲಿ ಏನು ನೀವು ತರಕಾರಿ ಆ ಹೆಣ್ಮಕ್ಳು ಕೊಡ್ತಾರ 30 ಫೀಟ್ 20-30 ಅವಳಿಗೆ ಜಾಗ ಕೊಟ್ರ. ಎದಕ್ಕೆ ತರಕಾರಿ ಮಾರಲಿಕ್ಕೆ ಒಬ್ರೊಬ್ರಿಗೆ 3 ಬಂಡಿ ಕೊಟ್ರ. ಒಬ್ರಿಗೆ 2 ಚಾದ ಪಾಯಿಂಟ್ ಅವ. ಇದು ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಬಳಿ 2 ಕಿರೆ ತೊಗೋತೀವಿ, ನಾವು ಭೀ ಕಿರೆ ಕುಲಿತಾ ಇರೀವಿ. ಯಾಕಂದ್ರೆ ನೀವು ಕಿರೆ ತೊಗೊಲಿಲ್ಲ ಅಂದರೆ ಅವ್ರು ಅಟ್ಟೆಡ್ ಜಾಗ ಇಟ್ಕೊಂಡು ಹೆಂಗೆ ಕೊಡ್ತಾರೆ. ವ್ಯಾಪಾರಿ ಯಾರ ಪರವಾಗಿಲ್ಲ ಕೊಡೋದ ಬಂಡಿ ಮೇಲೆ ವ್ಯಾಪಾರಿ ಮಾಡಂತ ಹೇಳ್ರಿ. ಇದೇ ಲೈನ್ದಾಗ ಎಕ್ಸ್ಟೆಂಟ್ ಆಯ್ತು ಒಂದು ನ್ಯಾಷನಲ್ ಕಾಲೇಜ್ ಗಾಡಿ. ಯಾರೇನು ಆ್ಯಕ್ಷನ್ ತೊಗೊಂಡ್ರಿ? ಇವ್ರ ಕಾಲೇಜ್ ಇವ್ರು ಅಡ್ಡ ತಿಡ್ಡ ಕೂಡೋದ್ರಾಗ ನಿಂದ್ರಿಸ್ರಿ, ಕರೆಸ್ರಿ, ಪೊಲೀಸರು ಕರೆಸ್ರಿ, ನಿಮ್ಮ ಅಥವಾ ಕಾರ್ಪೊರೇಷನ್ದಾಗ ಕರೆಸ್ಕಿ ತಾಕ್ರಿ. ಅದು ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಪುನೀತ್ ರಾಜ್ಕುಮಾರ್ ಏನಾರ ಮಾಡ್ತೀವಿ ಅಂದಾಗ ರಾತ್ರಿ ಪೊಲೀಸರು ಬರ್ತಾರೆ, ಹಗಲು ಕಾರ್ಪೊರೇಷನ್ದವ್ರು ಬರ್ತಾರೆ. ಬ್ಯಾನರ್ ಕಟ್ಟಬೇಡ್ರಿ, ನೀವು ಹಾರ ಹಾಕಬೇಡ್ರಿ ಅಂತಾರೆ. ಎದ್ರ ಕಾಲಾಗ ದುಡ್ಡು ಕೊಟ್ಟರೆ ಎಲ್ಲ ಮಾಡ್ಲಿಕ್ಕೆ ಬಿಡ್ತೀರಿ ನೀವು. ಅದಕ್ಕೆ ಈಗಾದರೆ ಎಚ್ಚೆತ್ಕೊಂಡು ಇಲ್ಲಿ ಎಲ್ಲರಿಗೂ ಒಂದೇ ಸರಿ ಸಮಾನ ಕೂಡಿಸ್ಬೇಕು.